ಓಂ ಶಾಂತಿ. ಸಾಕಾರ ರೂಪದಲ್ಲಿ ಸೇವೆಯು ನಿಮಿತ್ತ ಮಾಡುವುದಕ್ಕೋಸ್ಕರ ಮಕ್ಕಳನ್ನು ಸೇವೆಯ ವೇದಿಕೆಯ ರೂಪದ ಸಿಂಹಾಸನದ ಮೇಲೆ ಕೂಡಿಸುವ ಮತ್ತು ಜವಾಬ್ದಾರಿಯ ಕಿರೀಟವನ್ನು ತೊಡಿಸುವ ದಿನವಾಗಿದೆ. ಇಂದಿನ ದಿನ ಎಲ್ಲ ಕಡೆಯ ಮಕ್ಕಳು ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪಿನಲ್ಲಿ ಮುಳುಗಿರುತ್ತಾರೆ. ಹಾಗೆಯೇ ಬ್ರಹ್ಮ ತಂದೆ ಕೂಡ ವಿಶೇಷವಾಗಿ ಮಕ್ಕಳ ಪ್ರೀತಿಯಲ್ಲಿ ಲೀನವಾಗಿರುತ್ತಾರೆ. ಬ್ರಹ್ಮ ಬಾಬಾ ವಾಹ್ ಮಕ್ಕಳೇ ವಾಹ್ ಮಕ್ಕಳೇ ಎಂದು ಹೇಳುತ್ತಿದ್ದಂತೆಯೇ ಎಲ್ಲ ಮಕ್ಕಳ ಕಣ್ಣುಗಳಿಂದ ಪ್ರೀತಿಯ ಗಂಗಾ ಯಮುನಾ ಹರಿಯುತ್ತಿತ್ತು. ಇದು ಸೂಕ್ಷ್ಮವತನದ ದೃಶ್ಯವಾಗಿತ್ತು. ಯಥಾರ್ಥ ಸ್ಮೃತಿಯ ಪ್ರಮಾಣವಾಗಿದೆ. ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗುವುದು. ಸ್ಮೃತಿ ಬಹಳ ಶ್ರೇಷ್ಠವಾದದ್ದು. ಹೃದಯದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಸ್ಮೃತಿ ಬಂತು. ನಾನು ಬಾಬಾರವರು ಮತ್ತು ಬಾಬಾ ನನ್ನವರು. ಈ ಸ್ಮೃತಿಯ ಮೂಲಕವೇ ಜನ್ಮಸಿದ್ಧ ಅಧಿಕಾರಕ್ಕೆ ಅರ್ಹರಾದೆವು. ಈ ಸ್ಮೃತಿ ಎಲ್ಲ ಶಕ್ತಿಗಳ ಕೀಲಿಕೈಯಾಗಿದೆ. ಇಂದು ಬಂಗಾರದಂತಹ ನೆನಪಾಗಿದೆ. ನಾನು ಆತ್ಮನಾಗಿದ್ದೇನೆ, ನಾನು ತಂದೆಯ ಮಗು. ಆ ನಂಬಿಕೆಯನ್ನು ಹೊಂದಲು ಎಷ್ಟು ಸಮಯ ತೆಗೆದುಕೊಂಡಿತು? ತಾವು ತಂದೆಯಿಂದ ವಿಶೇಷ ಹಕ್ಕಿನ ಎಲ್ಲ ಅಧಿಕಾರಗಳನ್ನು, ಶಕ್ತಿಗಳನ್ನು ಪಡೆದಿದ್ದೀರಾ. ತಮ್ಮನ್ನು ತಾವು ಮಾಸ್ಟರ್ ಸರ್ವಶಕ್ತಿವಾನ್ ಎಂದು ಹೇಳಿಕೊಳ್ಳುತ್ತೀರಿ. ತಾವು ಶಕ್ತಿಶಾಲಿ ಎಂದು ಹೇಳುವುದಿಲ್ಲ ತಾನೇ? ಪ್ರಕೃತಿ, ಮಾಯೆ, ಸಂಸ್ಕಾರ, ವಾಯುಮಂಡಲ ಅಥವಾ ಸಂಘದೋಷ, ಈ 5 ಪ್ರಭಾವಗಳನ್ನು ತಮ್ಮ ಶಕ್ತಿ ಆಧಾರದಿಂದ ಅಧೀನ ಮಾಡಿಕೊಂಡಿದ್ದೀರಾ. ಇದು 5 ತಲೆಯ ಸರ್ಪ. ಇದು 5 ತಲೆಯ ಸರ್ಪದ ಮೇಲೆ ತಾವು ಅಧಿಕಾರಿಯಾಗಿ ನೃತ್ಯ ಮಾಡುತ್ತೀರೋ ಅಥವಾ ಅದು ಯಾವುದಾದರೂ ಒಂದು ತಲೆಯನ್ನು ಮೇಲಕ್ಕೆತ್ತಿ ತಮ್ಮ ಮೇಲೆ ನೃತ್ಯ ಮಾಡುತ್ತದೆಯೋ? 5 ಸರ್ಪಗಳನ್ನು ಕೊರಳಿನ ಹಾರವನ್ನಾಗಿ ಮಾಡಿಕೊಂಡಿದ್ದೀರಾ. ಸರ್ಪಗಳ ಹಾಸಿಗೆಯನ್ನು ಮಾಡಿಕೊಂಡಿದ್ದೀರಾ. ನೃತ್ಯದ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದೀರಾ. ತಮ್ಮ ಅಂತಿಮ ಮಹಾದೇವನ ಸ್ಮಾರಕದಲ್ಲಿ ತಪಸ್ವಿ ದೇವ, ಅಶರೀರಿ ಸ್ಥಿತಿಯ ದೇವತಾ ಆತ್ಮ, ಫರಿಸ್ತಾ ಆತ್ಮ, ಈ ಸ್ಥಿತಿಗಳ ನೆನಪಾರ್ಥವಾಗಿ ಈ ಎಲ್ಲ ಸರ್ಪಗಳನ್ನು ಕೊರಳಿನ ಹಾರವಾಗಿ ಸಂಕೇತವಾಗಿ ತೋರಿಸಲಾಗುತ್ತದೆ. ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ. ಮನಸ್ಸಿನಲ್ಲಿದೆ, ಬುದ್ಧಿಯಲ್ಲಿದೆ, ಆದರೆ ತಮ್ಮ ಸ್ವರೂಪದಲ್ಲಿ ಪ್ರತಿ ಕಾರ್ಯದಲ್ಲಿ ಪ್ರತಿಯೊಂದು ಶಕ್ತಿ ಪ್ರತ್ಯಕ್ಷ ರೂಪ ಬರಬೇಕು. ತಮ್ಮ ಮನಸ್ಸನ್ನು ಮತ್ತು ಬುದ್ಧಿಯ ಮೂಲಕ ಶ್ರೇಷ್ಠ ಸಂಕಲ್ಪ ಮತ್ತು ಯಥಾರ್ಥವಾದ ನಿರ್ಣಯ ಶಕ್ತಿಯು ವಾತಾವರಣವನ್ನು ಸ್ವರೂಪದಲ್ಲಿ ತನ್ನಿ. ಸಾಮಾನ್ಯ ನಡವಳಿಕೆಗಳಲ್ಲಿಯೂ ಸಹ ಫರಿಸ್ತೆಗಳ ಶಕ್ತಿಯ ಸ್ವರೂಪವು ಕಾಣಿಸಬೇಕು. ಸ್ವಯಂ ಹಾಗೂ ಇತರರಿಗೆ ಡಬಲ್ ಲೈಟಿನ ಅನುಭವವಾಗಬೇಕು. ಹೇಗೆ ಇದ್ದೀರಾ? ಮಾತೆಯರು ಈ ವಿಶ್ವವಿದ್ಯಾಲಯದ ವಿಶೇಷತೆಯಾಗಿದ್ದಾರೆ. ಇಷ್ಟೊಂದು ಮಾತೆಯರು ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡು ದೇವಿಯರ ರೂಪದಲ್ಲಿ ಪರಿವರ್ತನೆಯಾಗಿದ್ದಾರೆ. ಇಂದು ಸೂಕ್ಷ್ಮವತನದಲ್ಲಿ ಅವ್ಯಕ್ತ ರಚನೆಯ ಊಟ ನಿರ್ಮಾಣಗೊಂಡಿತು. ಬಾಬ್ದಾದಾ ಎಲ್ಲರಿಗೂ ಇದೇ ವರದಾನವನ್ನು ಕೊಟ್ಟರು. ಸದಾ ಸರ್ವಶಕ್ತಿಗಳೊಂದಿಗೆ ಜೀವಿಸಿ ಮತ್ತು ಹಾರುವ ಕಲೆಯವರಾಗಿ, ಸ್ಮೃತಿ ಸ್ವರೂಪರಾಗಿ ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ. ಈ ಖಜಾನೆಯನ್ನು ಗುಪ್ತವಾಗಿಡಬೇಕು. ಸಹಯೋಗ ಕೊಡಿ. ತಮ್ಮ ಸಮರ್ಥ ಸ್ವರೂಪದ ಸ್ನೇಹ ಕೊಡಿ. ಹೊಸದಾಗಿ ಬರುವ ಮಕ್ಕಳಲ್ಲಿ ಕೆಲವೊಂದು ಆತ್ಮಗಳು ಹೀಗೂ ಇದ್ದಾರೆ, ಯಾರಿಗೆ ಬಾಬ್ದಾದಾ ಅವರ ಸಹಯೋಗದ ಜೊತೆಗೆ ಬ್ರಾಹ್ಮಣ ಆತ್ಮರ ಮೂಲಕ ಧೈರ್ಯ, ಉಮಂಗ, ಉತ್ಸಾಹ, ಸಮಾಧಾನ ಪಡೆಯುವ ಅವಶ್ಯಕತೆ ಇದೆ. ಈಗ ತಂದೆಯ ಸಾಹಸದಿಂದ ಪ್ರತಿಯೊಂದು ಆತ್ಮವನ್ನು ಶಕ್ತಿಯುತವಾಗಿಸುವ ಅವಶ್ಯಕತೆ ಇದೆ. ಸೇವೆಯಲ್ಲಿ ಆತ್ಮಗಳ ಶಕ್ತಿ ಸ್ವರೂಪದ ಪ್ರಕಂಪನಗಳನ್ನು ಅನುಭವಿಸಬೇಕು. ಬ್ರಾಹ್ಮಣ ಆತ್ಮಗಳಿಗೂ ಶಕ್ತಿಯ ಘೋಷಣೆ ಬೇಕು. ದೇಹಾಭಿಮಾನದಿಂದ ನ್ಯಾರ ಆಗಿ ಪರಮಾತ್ಮನ ಪ್ರೀತಿ ಅನುಭವ ಮಾಡುವಂತಹ ಕಮಲ ಆಸನಧಾರಿ ಭವ. ನಿಮ್ಮಲ್ಲಿರುವ ವಿಶೇಷತೆ ಹಾಗೂ ಗುಣ ಪ್ರಭು ಪ್ರಸಾದವಾಗಿದೆ. ಅವುಗಳನ್ನು ನನ್ನದು ಎಂದು ತಿಳಿಯುವುದೇ ದೇಹಾಭಿಮಾನವಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.